ಕಾಡುಗೋಡಿ ಬಾಲಕಿ 6 ವರ್ಷದ ವೆನಿಲಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಸಿಗ್ತಾರೆ. ರೇಣುಕಾಸ್ವಾಮಿ ಕೇಸ್ನ ಮಾದರಿಯಲ್ಲಿಯೇ ಪೊಲೀಸರಿಗೆ ತನಿಖೆ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ವೈಜ್ಞಾನಿಕವಾಗಿ ತನಿಖೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದು ಹೈ ಪ್ರೊಫೈಲ್ ಕೇಸ್ ಕೂಡ ಆಗಿದೆ. ಆರೋಪಿಗಳು ಸುತ್ತಾಡಿದಂತಹ ಸ್ಥಳಗಳ ಮಾಹಿತಿ ಕೂಡ ಸಂಗ್ರಹ ಮಾಡಲಾಗುತ್ತೆ. ಆರೋಪಿಗಳು ಓಡಾಡ್ತಾ ಇದ್ದಂತಹ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾರೆ. ಪೊಲೀಸರೇ ಖುದ್ದಾಗಿ ತೆರಳಿ ಪ್ರತಿಯೊಂದು ಸ್ಥಳಕ್ಕೂ ಪರಿಶೀಲನೆಯನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳು ಮಗು ಧರಿಸಿದ್ದ ಬಟ್ಟೆಗಳ ಸಂಗ್ರಹಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ತಾಂತ್ರಿಕ ಹಾಗೂ ಸಾಂದರ್ಭಿಕ ಸಾಕ್ಷ್ಯಗಳ ಸಂಗ್ರಹಕ್ಕೆ ಒತ್ತನ್ನು ಕೊಡ್ತಾ ಇದ್ದು ಎಲ್ಲಾ ವಸ್ತುಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿ ಪರೀಕ್ಷೆ ನಡೆಸೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ ತನಿಖೆಗೆ ಈಗ ಮುಂದಾಗ್ತಾ ಇದ್ದು Hotel Management with AI. Join IIHM, International Institute of Hotel Management. 3 ಟೀಮ್ಗಳನ್ನು ಮಾಡಿದ್ದಾರೆ. 3 ಟೀಮ್ಗಳಾಗಿ ತನಿಖೆಯನ್ನ ಕೈಗೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣನ ಯಾವ ರೀತಿ ಭೇದಿಸಿದ್ರೋ, ಯಾವ ರೀತಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರೋ ಅದೇ ರೀತಿನಲ್ಲೂ ವೆನಿಲಾ ಸಾವಿನ ಪ್ರಕರಣವನ್ನು ಭೇದಿಸೋದಕ್ಕೆ ಮುಂದಾಗ್ತಿದ್ದಾರೆ. ಕಂಪ್ಲೀಟ್ ಎಲ್ಲಾ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದು ಪ್ರತಿಯೊಂದು ತಂಡಕ್ಕೂ ಕೂಡ ಪ್ರತ್ಯೇಕ ಕೆಲಸಗಳನ್ನ ನಿಯೋಜನೆ ಮಾಡ್ತಿದ್ದಾರೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳ ಸಂಗ್ರಹ ಮಾಡಲಾಗ್ತಾ ಇದ್ದು ಬಾಲಕಿ ಕುಟುಂಬದವರ ವಿಚಾರಣೆ ಹಾಗೆ ಬಂಧಿತ ಆರೋಪಿಗಳ ವಿಚಾರಣೆ ನಡೆಸಿದ್ದು ಮೊಬೈಲ್ ಫೋನ್ಗಳ ಡೇಟಾ ರಿಟ್ರೀವ್ ಮಾಡಿ ಪರಿಶೀಲನೆ ನಡೆಸೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. 3 ತಂಡಗಳಾಗಿ ಈಗ ನಿಯೋಜನೆ ಕೂಡ ಮಾಡಲಾಗಿದ್ದು ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಲಾಗ್ತಾ ಇದೆ. ಪ್ರತಿಯೊಂದು ತಂಡಕ್ಕೂ ಕೂಡ 3 ತಂಡಕ್ಕೂ ಪ್ರತ್ಯೇಕ ಕೆಲಸಗಳನ್ನ ನಿಯೋಜನೆ ಮಾಡಿದ್ದಾರೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಬಾಲಕಿಯ ಕುಟುಂಬದವರು, ಈ ಆರೋಪಿತರು ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಿದ್ದು ಮೊಬೈಲ್ ಫೋನ್ಗಳ ಡೇಟಾ ರಿಟ್ರೀವ್ ಕೂಡ ಮಾಡಿ ಪರಿಶೀಲನೆಗೆ ಪೊಲೀಸರು ಮುಂದಾಗ್ತಿದ್ದಾರೆ. ವೆನಿಲಾ ಸಾವಿನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಈಗಾಗಲೇ 3 ಪೊಲೀಸರು ಕೂಡ ಅಮಾನತಾಗಿದ್ದಾರೆ. ಅದರ ಬೆನ್ನಲ್ಲೇ ಈಗ ತನಿಖೆ ಮತ್ತಷ್ಟು ತೀವ್ರಗೊಂಡಿದ್ದು ವೈಜ್ಞಾನಿಕವಾಗಿ ತನಿಖೆ ನಡೆಸೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಇವಾಗ ಏನಷ್ಟು ಡೀಟೇಲ್ಸ್ ನ ಪಡ್ಕೊಂಡ ದೂರವಾಣಿ ಸಂಪರ್ಕದಲ್ಲಿ ರಾಚಪ್ಪ ಇದ್ದಾರೆ. ರಾಚಪ್ಪ, ವೆನಿಲಾ ಸಾವಿನ ಬೆನ್ನಲ್ಲೇ ಈಗ ತನಿಖೆ ಮತ್ತಷ್ಟು ತೀವ್ರಗೊಳಿಸುತ್ತಿದ್ದಾರೆ. 3 ತಂಡಗಳಾಗಿ ರಚನೆಗೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ರೀತಿ ಪರಿಗಣಿಸ್ತಾ ಇದ್ದಾರೆ ಕೇಸ್ನ ಅಂತ? ಶಕುಂತಲಾ, ಕಾಡುಗೋಡಿಯಲ್ಲಿ ನಡೆದಿದ್ದಂತಹ ಬಾಲಕಿ ವೆನಿಲಾ ಕೇಸ್ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಕೂಡ ಉಂಟು ಮಾಡಿತ್ತು. ಅದ್ರ ಜೊತೆಗೆ 3 ಪೊಲೀಸರ ಒಂದು ತಲೆದಂಡ ಕೂಡ ಆಗಿತ್ತು. ಈ ಪ್ರಕರಣವನ್ನ ಸದ್ಯಕ್ಕೆ ಬಾಣಸವಾಡಿ ಎಸಿಪಿ ಅವರಿಗೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಈ ಕೇಸನ್ನ ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡು ಸತ್ಯಾಸತ್ಯತೆ ಏನಿದೆ ಅಂದ್ರೆ ಹತ್ಯೆಯಿಂದ ಹಿಡಿದು ಪೊಲೀಸರ ನಿರ್ಲಕ್ಷ್ಯ ಏನಿದೆ ಅದೆಲ್ಲದ ಒಂದು ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡ್ತಿರುವಂತದ್ದು. ಅದ್ರ ಜೊತೆಗೆ ಈ ಆರೋಪಿಗಳು ಏನಿದ್ದಾರೆ ಮೋಹನ್ ಜೊತೆಗೆ ಬಾಲಕಿಯ ತಾಯಿ ಪ್ರಿಯಾಂಕಾ ಅವರು ಈ ಕೊಲೆಯನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯದ ಮೂಲಕವಾಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಅಲ್ಲಿ ಈ ಕೇಸ್ ಇರಬೇಕು, ಜೊತೆಗೆ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆದಂತ ಎವಿಡೆನ್ಸ್ ಬೇಕಾಗುತ್ತೆ. ಹಾಗಾಗಿ ಎವಿಡೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡುವಂತ ಒಂದು ಕಾರ್ಯವನ್ನ ಈಗ ಪೊಲೀಸರು ಮಾಡ್ತಿರುವಂತದ್ದು. ಅಂದ್ರೆ ಈ ಹಿಂದೆ ನಾವು ಗಮನಿಸ್ತೇವಲ್ಲ, ರೇಣುಕಾಸ್ವಾಮಿ ಒಂದು ಕೊಲೆ ಪ್ರಕರಣದ ಮಾದರಿ ತನಿಖೆ ನಡೀತು. ಅಂದ್ರೆ ಅಲ್ಲಿ ಸಿಕ್ಕಿದಂತಹ ಬಟ್ಟೆಗಳಾಗಿರ್ಬಹುದು, ಜೊತೆಗೆ ಸಿಕ್ಕುವಂತಹ ಸಾಕ್ಷ್ಯಗಳಾಗಿರ್ಬಹುದು, ಹಾಗೆ ಆರೋಪಿಗಳು ಓಡಾಡ್ತಾ ಇದ್ದಂತಹ ಜಾಗ ಆಗಿರ್ಬೋದು, ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಒಂದು ಕಲೆ ಹಾಕುವಂತ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ಹಾಗೆಯೇ ಕೃತ್ಯ ನಡೆದಂತಹ ದಿನ ಆರೋಪಿಗಳಾಗಿರ್ಬೋದು, ಜೊತೆಗೆ ಮಗು ದತ್ತಿದಂತಹ ಬಟ್ಟೆಗಳಾಗಿರ್ಬೋದು, ಹಾಗೇನೆ ಒಂದು ತಾಂತ್ರಿಕ ಸಾಂದರ್ಭಿಕ ಸಾಕ್ಷ್ಯಗಳಿದೆ ಅದನ್ನ ಹಾಕುವಂತ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ ಪೊಲೀಸರು ಒತ್ತಡ ನೀಡಿರುವಂತದ್ದು. ಹಾಗಾಗಿ ಈಗ ಬಾಣಸವಾಡಿ ಎಸಿಪಿ ಅನುಷಾ ಒಂದು ಟೀಮ್ ನಿಂದ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಎಲ್ಲವನ್ನ ಕಲೆಕ್ಟ್ ಮಾಡಿದ ನಂತರದಲ್ಲಿ ಎಫ್ಎಸ್ಎಲ್ ವರದಿ ಬಂದ ಬಳಿಕವಾಗಿ ಮತ್ತಷ್ಟು ಪುಷ್ಟಿ ಒಂದು ಪ್ರಕರಣಕ್ಕೆ ಸಿಕ್ಕಂತಾಗತ್ತೆ. ಧನ್ಯವಾದ ರಾಚಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.